ರಾಯಚೂರು ಜಿಲ್ಲೆಯ ಮಸ್ಕಿ ಐತಿಹಾಸಿಕವಾಗಿ ವಿಶೇಷವಾದ ಸ್ಮಾರಕಗಳನ್ನು ಕುರುಹುಗಳನ್ನು ಹೊಂದುವ ಮೂಲಕ ಜಗತ್ಪ್ರಸಿದ್ಧವಾಗಿದೆ. ಈ ಒಂದು ಪ್ರದೇಶಕ್ಕೆ ದೇಶ ವಿದೇಶಗಳಿಂದ ಸಂಶೋಧಕರು ಆಗಮಿಸಿ ಹಲವು ಬಾರಿ ಉತ್ಖನನವನ್ನು ಮಾಡಿದ್ದುಂಟು. ಇತ್ತೀಚೆಗೆ ಅಂದರೆ ಒಂದು 2 ತಿಂಗಳ ಹಿಂದೆ ಅಮೆರಿಕ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದ ಡಾಕ್ಟರ್ ಆಂಡ್ರಿಮ್ ಎಂ ಬವೇರ್ ಮತ್ತು ಕೆನಡಾದ ಮ್ಯಾಕ್ಗಿಲ್ ವಿಶ್ವವಿದ್ಯಾಲಯದ ಡಾಕ್ಟರ್ ಪೀಟರ್ ಜಿ ಜೊಹಾನ್ಸನ್ ಹಾಗೂ ಭಾರತದ ದೆಹಲಿ ನೋಯ್ಡಾ ವಿಶ್ವವಿದ್ಯಾಲಯದ ಡಾಕ್ಟರ್ ಹೇಮಂತ್ ಕಡಾಂಬಿ ಅವರನ್ನೊಳಗೊಂಡ ತಂಡ ಸುಮಾರು 10 ರಿಂದ 15 ಸಂಶೋಧನಾ ವಿದ್ಯಾರ್ಥಿಗಳನ್ನು ತಮ್ಮೊಂದಿಗೆ ಕರೆದುಕೊಂಡು ಬಂದು 2 ತಿಂಗಳ ತನಕ ಮಸ್ಕಿಯಲ್ಲಿ ಇದ್ದು ಈ ಮಸ್ಕಿಯ ದುರ್ಗದ ಗುಡ್ಡ, ಮಜ್ಜಿಗೆ ಗುಡ್ಡ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಓಡಾಡಿ ನಿಖರವಾದ ಮಾಹಿತಿಯ ಮೇರೆಗೆ ಆ ಒಂದು ಪ್ರದೇಶವನ್ನ ಉತ್ಖನನ ಮಾಡಿದಾಗ ಈ ಒಂದು ದುರ್ಗದ ಗುಡ್ಡದ ಪಕ್ಕದಲ್ಲಿರ್ತಕ್ಕಂಥ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ, ಬಯಲು ಆಂಜನೇಯ ಮುಂತಾದ ಕಡೆಗಳಲ್ಲಿ ಅದನ್ನು ಉತ್ಖನನ ಮಾಡಿ ಅಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಅಲ್ಲಿ ಅದರ ವಿಶೇಷತೆಗಳನ್ನು ತಿಳಿಸಿ ಹೇಳುವ ಮುಖಾಂತರ ಅಲ್ಲಿ ಸುಮಾರು 4000 ವರ್ಷಗಳ ಹಿಂದೆ ಇಲ್ಲಿ ಜನವಸತಿ ಇತ್ತು ಎನ್ನುವ ವಿಷಯವನ್ನ ಅನಾವರಣ ಮಾಡಿದ್ದಾರೆ. ಅದರ ಜೊತೆಗೆ ಉತ್ಖನನ ಮಾಡಿದ ಸಂದರ್ಭದಲ್ಲಿ ಈ ಒಂದು ಅಲಂಕಾರಿಕ ಮಣಿ ಸರಗಳು ಮತ್ತು ಅಂದಿನ ದಿನ ಅವರು ಆಹಾರಕ್ಕಾಗಿ ಬಳಸುತ್ತಿದ್ದ ದವಸ ಧಾನ್ಯಗಳು ಸುಟ್ಟ ಸ್ಥಿತಿಯಲ್ಲಿ ಲಭ್ಯವಾಗಿವೆ ಮತ್ತು ಹಿಂದಿನ ದಿನಗಳಲ್ಲಿ ಅವರು ಆಹಾರವನ್ನು ತಯಾರಿಸುವುದಕ್ಕೆ ಅಥವಾ ಸಂಗ್ರಹಿಸಿಡುವುದಕ್ಕೆ ಬಳಸ್ತಕ್ಕಂತಹ ಈ ಒಂದು ಗಡಿಗೆಗಳ ಚೂರುಗಳು ಸಿಕ್ಕಿವೆ. ಅದರ ಜೊತೆಗೆ ಅಂದಿನ ಪ್ರಾಣಿಗಳ ಎಲುಬುಗಳು, ಅಂದಿನ ಮಾನವರ ಎಲುಬಿನ ಚೂರುಗಳು ಮುಂತಾದವುಗಳಲ್ಲಿ ಲಭ್ಯವಾಗಿವೆ ಎಂಬ ಮಾಹಿತಿಯನ್ನ ನೀಡಿದರು. ಅಲ್ಲೇ ಸುತ್ತಮುತ್ತ ಓಡಾಡಿ ಈ ತರದ ಸಂಶೋಧನೆಗಳನ್ನ ಮಾಡಿದ್ರು. ಅವರು ಹೇಳ್ತಾರ ಇದು ಅತ್ಯಂತ ಪುರಾತನವಾಗಿರ್ತಕ್ಕಂಥ ನವಶಿಲಾಯುಗ, ಇತಿಹಾಸದ ಆರಂಭದ ಕಾಲದಲ್ಲಿನೂ ಕೂಡ ಇಲ್ಲಿ ಜನವಸತಿ ಇತ್ತು. ಅವರ ಜೀವನ ಶೈಲಿಯ ಬಗ್ಗೆ ಕೆಲವು ಕುರುಹುಗಳನ್ನು ಕೂಡ ಅನಾವರಣ ಮಾಡಿದರು. ಇದು ಅಧ್ಯಯನದ ದೃಷ್ಟಿಯಿಂದ ಅತ್ಯಂತ ಉತ್ತಮವಾಗಿರ್ತಕ್ಕಂತಹ ಒಂದು ಪ್ರದೇಶ. ಇದರ ಅಧ್ಯಯನ ಮುಂದಿನ ದಿನಗಳಲ್ಲಿ ಇನ್ನೂ ನಡೀತು ಅಂತಂದ್ರೆ ಇನ್ನೂ ನಮಗೆ ತಿಳಿಯದ 10 ಹಲವು ಅಚ್ಚರಿಯ ವಿಚಾರಧಾರೆಗಳು ಅನಾವರಣ ಆಗ್ತವ. ಅದನ್ನು ಪ್ರಪಂಚಕ್ಕೆ ತಿಳಿಸಬಹುದು. ವಿದ್ಯಾರ್ಥಿಗಳಿಗೆ ಮತ್ತು ಸಂಶೋಧಕರಿಗೆ ಅಧ್ಯಯನದ ದೃಷ್ಟಿಯಿಂದ ಬಹಳಷ್ಟು ಉತ್ತಮವಾಗಿರ್ತಕ್ಕಂಥ ಪ್ರದೇಶ ಎನ್ನುವ ಅಭಿಪ್ರಾಯವನ್ನ ಅನಾವರಣ ಮಾಡಿದರು. ಹೀಗಾಗಿ ಭಾರತ ಸರ್ಕಾರ, ಕರ್ನಾಟಕ ಸರ್ಕಾರಗಳು ಇಲ್ಲಿ ಉತ್ಖನನ ಮಾಡುವುದಕ್ಕೆ, ಅಧ್ಯಯನ ಮಾಡುವುದಕ್ಕೆ ಹೆಚ್ಚು ಪ್ರೋತ್ಸಾಹವನ್ನ ಕೊಟ್ಟಿತು ಅಂತಂದ್ರೆ ನಮಗೆ ತಿಳಿಯದ ಇನ್ನೂ ಚಿದಂಬರ ರಹಸ್ಯವಾಗಿ ಭೂಗರ್ಭದಲ್ಲಿ ಅಡಕವಾಗಿರ್ತಕ್ಕಂತಹ ಇತಿಹಾಸ ಆರಂಭದ ಕಾಲದ ನವಶಿಲಾಯುಗದ 10 ವಿಚಾರಗಳು ನಮಗೆ ಸಿಗುವುದಕ್ಕೆ ಸಾಧ್ಯ ಆಗ್ತದೆ. ಹೀಗಾಗಿ ಸರ್ಕಾರಗಳು ಇದಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು ಎಂಬತಕ್ಕಂಥದ್ದು ಇಲ್ಲಿನ ಜನತೆಯ ಆಗ್ರಹ, ಒತ್ತಾಯ ಮತ್ತು ಅಂಬೋಣವಾಗಿದೆ. ಆ ಸಂಶೋಧಕರು ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನ ಅನಾವರಣ ಮಾಡಿದರು. ಧನ್ಯವಾದಗಳು. ನಾನು ಸುರೇಶ್ ಬಳಗಾನೂರು, ಉಪನ್ಯಾಸಕ.